ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಅದೇ ಮೆಜೆಸ್ಟಿಕ್ಕಲ್ಲಿದ್ದೀನಿ. 1 ಅವರ್ ಆಯ್ತು ಬಂದು, ಒಂದು ಆರ್ಡ್ರ್ ಬೀಳ್ತಾ ಇಲ್ಲ, ಒಂದೊಂದು ಆರ್ಡ್ರ್ ಬೀಳ್ತಾ ಇಲ್ಲ. ಅದಕ್ಕೆ ಮೆಜೆಸ್ಟಿಕ್ಗಳೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಸರ್ಕಾರಕ್ಕೆ ಗಮನ ಕೊಡಬೇಕು, ಸರ್ಕಾರದವರೆಲ್ಲ ಎಚ್ಚೆತ್ಕೊಳ್ಬೇಕು. ಇಲ್ಲಿ ಒಬ್ರು ಆಟೋದವರಿಗೆ ಮಾತಾಡಿಸ್ತೀರಿ. ಹಾಯ್ ಬ್ರೋ. ಹಾಯ್. ಏನು ಆರ್ಡ್ರ್ ಬೀಳ್ತಾ ಇದೆಯಾ? ಬೈಕ್ ಟ್ಯಾಕ್ಸಿ ಓಪನ್ ಆದಾಗಿಂದ ಡ್ಯೂಟಿಗಳಿಲ್ಲ. ಹೌದಾ? ಅಲ್ಲಣ್ಣ, ಈಗ ಮತ್ತೆ ಏನು ಹೇಳಿ, ಏನು ನಿಮ್ಮ ಸಮಸ್ಯೆ ಏನು ಹೇಳಿ? 8 ಗಂಟೆಗೆ ಬಂದೆ. ಓಕೆ, ಆಯ್ತು. ಒಂದು ಡ್ಯೂಟಿ ಹೋಗ್ತೇ ಅಲ್ವಾ? ನಾನು 1 ಅವರ್ ಆಯ್ತು ಇವಾಗ ಬಂದು. ನಾನು RN ನಗರದಿಂದ ಮೆಜೆಸ್ಟಿಕ್ ಬಂದೆ ಅಣ್ಣ, 220 ರೂಪಾಯಿಗೆ ಬಂದೆ. ಸ್ಟಕ್ ಅದೇ 1 ಅವರಿಂದ ಡ್ಯೂಟಿ ಬೀಳ್ತಾ, ಅದಕ್ಕೆ ನಿಮ್ಗೆ ಮಾತಾಡ್ಸೋಣ ಅಂತ ಬಂದೆ. ಈಗೇನು ನಿಮ್ಮ ಸಮಸ್ಯೆ ಏನಣ್ಣ? ಎಲ್ಲಿ ಬೈಕ್ ಟ್ಯಾಕ್ಸಿ ಕ್ಲೋಸ್ ಮಾಡಿಸ್ಬೇಕಣ್ಣ. ಎಲ್ಲಿ ಬ್ರೋ, ಅವಾಗಿಂದ ಅದೇ ನಡೀತಾ ಇದೆ. ಕೋರ್ಟ್ ತೀರ್ಪು ಮುಂದೆ ಆಗ್ತಾವ್ರೆ, ಇನ್ನೂ ನಮ್ಗೆ ರಿಪ್ಲೈ ಬರ್ತಾ ಇಲ್ಲ. 6 ತಿಂಗಳಿಂದ ಇದೇ ಕತೆ ನಡೀತಾ ಇದೆ. ಎಲ್ಲಿ ಗಾಡಿ ಲೋನು, ಮನೆ ಹೌದು. ಫ್ರೆಂಡ್ಸ್, ಇದು ವಿಡಿಯೋ ಮಾಡೋ ಕಾರಣವೇನೆಂದ್ರೆ, ಇಲ್ಲಿ ನೋಡಿ, ಅಣ್ಣ ಹೊಸ ಆಟೋ ಹಾಕೊಂಡಿದ್ದಾನೆ. ಹೆಂಗೆ ಬ್ರೋ ಬಿಸ್ನೆಸ್ ಹೆಂಗಿದೆ ಈಗ ಕರೆಕ್ಟಾಗಿ ಹೇಳಿ? ಬಿಸ್ನೆಸ್ ಇಲ್ಲ ಬ್ರೋ. ನೋಡಿ ಸರ್, ನೋಡಿ, ಇಲ್ಲ ನಿಮ್ಮ ವಿಡಿಯೋ ಮಾಡೋ ಕಾರಣವೇಂದ್ರೆ ಫ್ರೆಂಡ್ಸ್, ಇಲ್ಲೇ ಒಂದೇ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಕಳಕಳಿಯಿಂದ. ಬಿಸ್ನೆಸ್ ಎಲ್ಲ ಅದು ಮೆಜೆಸ್ಟಿಕ್ಕಲ್ಲಿದ್ದಾರೆ ನೋಡಿ. ಮೆಜೆಸ್ಟಿಕ್ ಇದು ನೋಡಿ, ಮೆಜೆಸ್ಟಿಕ್ ಇದು ನೋಡಿ. ಮೆಜೆಸ್ಟಿಕ್ಕಲ್ಲಿ ನಂದು ಆಟೋ ಇದೆ, ಅವ್ರದ್ದು ಆಟೋ ಇದೆ. ಒಂದು ಬಿಸ್ನೆಸ್ ಇಲ್ವಂತೆ, ಒಂದು ಬಿಸ್ನೆಸ್ ಇಲ್ಲ. ಏನಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಸರ್ಕಾರ ಗಮನಕ್ಕೆ ಹೋಗ್ಬೇಕಿದು. ಬೈಕ್ ಟ್ಯಾಕ್ಸಿ ಬಂದಾಗಿಂದ ಒಂದು ಬಾಡಿಗೆ ಸಿಗ್ತಾ ಇಲ್ಲ ನಮಗೆ. ನಾವು ಕೈ ಬಾಡಿಗೆ ಹೊಡೆಯಲ್ಲ, ಆನ್ಲೈನ್ ಹೊಡಿದ್ರೆ ರ್ಯಾಪಿಡೋ, ಓಲಾ, ನಮ್ಮ ಹತ್ರ ರೂಬರು. ದಯವಿಟ್ಟು ಕಳಕಳಿಯಿಂದ ಕೇಳ್ತೀನಿ ನೋಡಿ, ಬೈಕ್ ಟ್ಯಾಕ್ಸಿ ಬಂದಾಗಿಂದ ಆಟೋ ಚಾಲಕರ ಪರಿಸ್ಥಿತಿ ಗಂಭೀರವಾಗಿದೆ. ದಯವಿಟ್ಟು ಸರ್ಕಾರ ಇದನ್ನ ಪ್ರೀತಿಗೊಳ್ಬೇಕು, ಗಮನ ಇಡಬೇಕಂತ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ತೀವಿ. ಯಾಕಂದರೆ ಆಟೋ ಚಾಲಕರದ್ದು ತುಂಬ ಪರಿಸ್ಥಿತಿ ಗಂಭೀರವಾಗಿದೆ. EMI ಇಲ್ಲ, ಸಾರಿಗೆ ಕಟ್ಟಬೇಕು, ಆಟೋ ಕಂತು ಕಟ್ಟಬೇಕು. ಏನಕ್ಕೆ ಅದು ಅಷ್ಟೆಲ್ಲ ಕಷ್ಟ ಇದೆ. ಮಕ್ಕಳು ಸ್ಕೂಲ್ ಬೇರೆ ಓದಿಸ್ಬೇಕು. ದಯವಿಟ್ಟು ರಿಕ್ವೆಸ್ಟ್ ಕಳಕಳಿಯಿಂದ ಬೈಕ್ ಟ್ಯಾಕ್ಸಿ ಬಂದ್ ಮಾಡಿಸಿ, ಆಟೋ ಚಾಲಕರಿಗೆ ಬೆಂಬಲ ನೀಡಿ, ಸಪೋರ್ಟ್ ಮಾಡಿ ಅಂತ ನಿಮಗೆ ಕಳಕಳಿಯಿಂದ ಕೇಳ್ತೀವಿ. ದಯವಿಟ್ಟು ಡ್ಯೂಟಿನೇ ಅಲ್ಲ, ಒಂದು ಡ್ಯೂಟಿ ಸಿಗ್ತಾ ಇಲ್ಲ.